ಕೇರಳದ ಸಿಪಿಐಎಂ ಮುಖಂಡನ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಆರೋಪಿಗಳಿಗೆ ಘನ ನ್ಯಾಯಾಲಯವು ಶಿಕ್ಷೆಯ ತೀರ್ಪು ಪ್ರಕಟಿಸಿದೆ. ಬಿಜೆಪಿ ಜೊತೆಗೆ ಆರ್ಎಸ್ಎಸ್ ಮುಖಂಡರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಜೀವಾವಧಿ ಶಿಕ್ಷೆಯ ತೀರ್ಪು ಪ್ರಕಟಗೊಂಡಿದೆ. ಕೇರಳದಲ್ಲಿ ನಡೆದಿದ್ದ ಅತಿ ಭಯಾನಕ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಂದಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಮುಖಂಡರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಸಿಪಿಐಎಂ ನಾಯಕನ ಹತ್ಯೆ ಪ್ರಕರಣ, ಆರ್ಎಸ್ಎಸ್ ಬಿಜೆಪಿಯ 7 ಕಾರ್ಯಕರ್ತರಿಗೆ ಜೀವಾವಧಿ ಶಿಕ್ಷೆ. 2008ರ ಹತ್ಯೆ ಪ್ರಕರಣದ ಆರೋಪಿಗೆ ಶಿಕ್ಷೆ ಪ್ರಕಟ ಆಗಿದೆ. ಗುರುವಾರ ಶಿಕ್ಷೆ ಪ್ರಕಟಗೊಳಿಸಿದ ಘನ ನ್ಯಾಯಾಲಯ ನ್ಯಾಯಾಲಯ ಆರೋಪಿಗಳನ್ನು ದೋಷಿ ಎಂದು ಪರಿಗಣಿಸಿದೆ. ಇನ್ನು ಅದೇ ಪ್ರಕರಣದ 8ನೇ ಆರೋಪಿ ಕೆ ಅಜಿತ್ ವಿಚಾರಣೆಯ ಸಂದರ್ಭ ಮೃತಪಟ್ಟಿದ್ದಾನೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ 2008ರಲ್ಲಿ ನಡೆದಿದ್ದ ಅತಿ ಭಯಾನಕವಾದಂತಹ ಮರ್ಡರ್ ಪ್ರಕರಣ ಅದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 7 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ. ಕೇರಳದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಚರ್ಚೆಗೆ ಕಾರಣವಾದಂತಹ ಒಂದು ತೀರ್ಪು ಪ್ರಕಟ. ಇದು ಐತಿಹಾಸಿಕ ವರ್ಡಿಕ್ಟ್ ಎಂದು ಹೇಳಲಾಗ್ತಾ ಇದೆ. ಸಿಪಿಎಂ ಕಾರ್ಯಕರ್ತನನ್ನು ಅತಿ ಭಯಾನಕವಾಗಿ ಕೊಲ್ಲಲಾಗಿದ್ದ ಪ್ರಕರಣ ಅದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಟ್ಟು 7 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಕೇರಳದ ಘನ ನ್ಯಾಯಾಲಯ ಪ್ರಕಟ ಮಾಡಿರುವಂತಹದ್ದು. 2008ರ ಸಿಪಿಐಎಂನ ಸ್ಥಳೀಯ ನಾಯಕನ ಹತ್ಯೆ ಪ್ರಕರಣದಲ್ಲಿ ಆರ್ಎಸ್ಎಸ್ ಬಿಜೆಪಿಯ 7 ಮಂದಿ ಭಾಗಿಯಾಗಿದ್ದರು ಎನ್ನುವಂಥ ಆರೋಪ ಇತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವರ್ಷದ ನಂತರ ಈಗ ತೀರ್ಪು ಪ್ರಕಟ ಆಗಿದೆ. ತಲಶ್ಶೇರಿಯ ನ್ಯಾಯಾಲಯ ಗುರುವಾರ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟ ಮಾಡಿದೆ. ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ವಿಮಲ್ ಜೆ ಅವರು ಸುಮಿತ್ ಅಲಿಯಾಸ್ ಕುಠನ್, ಕೆ ಪ್ರಜೇಶ್ ಬಾಬು, ಬಿ ನಿಧಿನ್, ಕೆ ಸನಲ್, ಸ್ಮಿಜೋಶ್ ಸತೀಶ್ ಹಾಗೂ ವಿ ಜಯೇಶ್ ದೋಷಿಗಳು ಎಂದು ಪರಿಗಣಿಸಿದರು. ನ್ಯಾಯಾಲಯ ಸಂತೋಷ್ ಕುಮಾರ್, ಬಿ ಶರತ್, ಕೆ ಶನೀಶ್ ಹಾಗೂ ಕುನುಂಪ್ರಾತ್ ಅಜೇಶ್ನನ್ನು ಖುಲಾಸೆಗೊಳಿಸಿದೆ. 8ನೇ ಆರೋಪಿ ಕೆ ಅಜಿತ್ ವಿಚಾರಣೆಯ ವೇಳೆ ಮೃತಪಟ್ಟಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಆರೋಪಿಗಳು ಅವರ ವಕೀಲರು ಹಾಗೂ ಸರ್ಕಾರಿ ವಕೀಲರನ್ನು ಆಲಿಸಿದ ಬಳಿಕ ನ್ಯಾಯಾಲಯ ಅಪರಾಹ್ನ 7 ಮಂದಿ ದೋಷಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. 2008ರ ಡಿಸೆಂಬರ್ 31ರಂದು ಸಿಪಿಐಎಂನ ಸ್ಥಳೀಯ ನಾಯಕ ಲತೀಶ್ ಅವರನ್ನು ತಲಶ್ಶೇರಿಯ ತಲಾಯಿ ಸಮೀಪ ಕೊಚ್ಚಿ ಕೊಲೆಗೈದ ಪ್ರಕರಣ ಇದಾಗಿದ್ದು, ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಈ ದಾಳಿಯಲ್ಲಿ ಲತೀಶ್ ಅವರ ಗೆಳೆಯ ಕೂಡ ಗಾಯಗೊಂಡಿದ್ದರು. ಆರೋಪಿಗಳ ವಿರುದ್ಧ ಗಲಭೆ, ಕ್ರಿಮಿನಲ್ ಬೆದರಿಕೆ, ಪಿತೂರಿ, ಹತ್ಯೆ ಹಾಗೂ ಹತ್ಯೆಗೆ ಯತ್ನ ಸೇರಿದಂತೆ ಐಪಿಸಿಯ ಹಲವು ಸೆಕ್ಷನ್ಗಳ ಹಾಗೂ ಸ್ಫೋಟಕ ವಸ್ತುಗಳ ಕಾಯ್ದೆಯ ಸೆಕ್ಷನ್ 3 ಹಾಗೂ 5ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. 2020 ಜನವರಿ 7ರಂದು ವಿಚಾರಣೆ ಆರಂಭವಾಗಿತ್ತು. 30 ಪ್ರಾಸಿಕ್ಯೂಷನ್ ಸಾಕ್ಷಿಗಳು, 90 ದಾಖಲೆಗಳು ಹಾಗೂ 27 ಭೌತಿಕ ವಸ್ತುಗಳನ್ನು 2008ರ ಸಿಪಿಐಎಂನ ಸ್ಥಳೀಯ ನಾಯಕನ ಹತ್ಯೆ ಪ್ರಕರಣದಲ್ಲಿ ಆರ್ಎಸ್ಎಸ್ ಬಿಜೆಪಿಯ 7 ಮಂದಿ ಕಾರ್ಯಕರ್ತರ ಹೆಸರಿತ್ತು, ಆರೋಪಿಗಳಾಗಿದ್ದರು. ಆ ಆರೋಪಿಗಳ ಪ್ರಕರಣ ಬಾಕಿ ಇತ್ತು. ನಿನ್ನೆ ಗುರುವಾರ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ವಿಮಲ್ ಜೆ ಅವರು ಸುಮಿತ್ ಅಲಿಯಾಸ್ ಕುಠನ್, ಕೆ ಪ್ರಜೇಶ್ ಬಾಬು, ಬಿ ನಿಧಿನ್, ಕೆ ಸನಲ್, ಸ್ಮಿಜೋಶ್ ಸಜೀಶ್ ಹಾಗೂ ವಿ ಜಯೇಶ್ ದೋಷಿಗಳು ಎಂದು ಪರಿಗಣಿಸಿದರು. ನ್ಯಾಯಾಲಯ ಸಂತೋಷ್ ಕುಮಾರ್, ಬಿ ಶರತ್, ಕೆ ಸನೀಶ್ ಹಾಗೂ ಕುನುಂಪ್ರಾತ್ ಅಜೇಶ್ನನ್ನು ಖುಲಾಸೆಗೊಳಿಸಿದೆ. 8ನೇ ಆರೋಪಿ ಕೆ ಅಜಿತ್ ವಿಚಾರಣೆಯ ವೇಳೆ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಕೇರಳವನ್ನು ಬೆಚ್ಚಿ ಬೀಳಿಸಿದ್ದ ಅತಿ ಭಯಾನಕವಾದ ಮರ್ಡರ್ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.